ಸಂದರ್ಭದಲ್ಲಿ ಯಲಹಂಕ ಕ್ಷೇತ್ರದ ಮಹಾಜನತೆಗೆ JDS ಪಕ್ಷ ಯಲಹಂಕ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಬಯಸ್ತಾ, ಈ ನಾಡು ಕಟ್ಟಿದ ಕೆಂಪೇಗೌಡರ ನಾಡನ್ನು ಬೆಳೆಸಿದಂಥ ದೇವೇಗೌಡರ ಪಕ್ಷದ ನೂತನ ಕ್ಷೇತ್ರ ಅಧ್ಯಕ್ಷರಾಗಿ ನೇಮಕಗೊಂಡಿರತಕ್ಕಂಥ ವೇಣುಗೋಪಾಲ್ರವರು ಅಧ್ಯಕ್ಷತೆಯಲ್ಲಿ ಇವತ್ತಿನ ಈ ಸೇವಾದಳ JDS ಪಕ್ಷದ ಸಂಘಟನಾ ಮತ್ತು ಸದಸ್ಯತ್ವ ನೋಂದಣಿ ಸಭೆಯ ಮುಂದುವರೆದ ಭಾಗ ಯಲಹಂಕ ಕ್ಷೇತ್ರದಲ್ಲಿ ಪಕ್ಷವನ್ನು ಮತ್ತೊಮ್ಮೆ ಗತವೈಭವವನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಹೇಗೆ ಕೃಷ್ಣಪ್ಪನವರ ಮಾರ್ಗದರ್ಶನದಲ್ಲಿ ದೇಶದ ಏಕೈಕ ಕನ್ನಡಿಗ ಪ್ರಧಾನಿ ದೇವೇಗೌಡಜಿಯವರು ಮತ್ತು ಕರ್ನಾಟಕದ ಸುವರ್ಣ ಮುಖ್ಯಮಂತ್ರಿ ಕುಮಾರಣ್ಣವರ ಬೆಂಬಲದೊಂದಿಗೆ ಮಾರ್ಗದರ್ಶನದೊಂದಿಗೆ ಯಲಹಂಕದಲ್ಲಿ ಸಜ್ಜುಗೊಳಿಸಿ ಮುಂದೆ ಅತಿ ಶೀಘ್ರದಲ್ಲೇ ಎದುರಾಗ್ತಾ ಇರತಕ್ಕಂಥ ಕಾರ್ಯಕರ್ತರ ಚುನಾವಣೆ ಏನಿದೆ, ಬೃಹತ್ ಬೆಂಗಳೂರು ಮಹಾನಗರದ ಯಲಹಂಕ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ವಾರ್ಡುಗಳು ಮತ್ತು ಕ್ಷೇತ್ರದ ವ್ಯಾಪ್ತಿನಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕಾರ್ಯಕರ್ತ ಮುಖಂಡರುಗಳನ್ನು ಸಜ್ಜುಗೊಳಿಸೋದು ಅನ್ನೋ ವಿಚಾರವಾಗಿ ಇವತ್ತಿನ ಸಭೆಯ ಪ್ರಮುಖ ಅಂಶ ಆಗಿತ್ತು. ಅದರ ಜೊತೆಗೆ ಈಗಾಗಲೇ ಜನತಾದಳದ ನೂತನ ಯುವ ದಳಪತಿ ನಿಖಿಲ್ ಕುಮಾರಸ್ವಾಮಿ ಅವರ ಸಾರಥ್ಯದಲ್ಲಿ ಕಳೆದ 1 ತಿಂಗಳ ಹಿಂದೆ ಬೆಂಗಳೂರಲ್ಲಿ ಏನು ಪ್ರಾರಂಭ ಮಾಡಿದಂಥ JP ಭವನದ ಕಾರ್ಯಕ್ರಮ ಜನರೆಡೆಗೆ ಜನತಾದಳ ಅನ್ನೋ ಕಾರ್ಯಕ್ರಮದ ಮುಂದೆ ಯಲಹಂಕ ಕ್ಷೇತ್ರಕ್ಕೂ ಸಹ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪಕ್ಷಕ್ಕೆ JDS ಪಕ್ಷದ ಸೈನ್ಯನ ಏನಿದೆ ಯಲಹಂಕ ಕ್ಷೇತ್ರದಲ್ಲಿ JDS ಪಕ್ಷಕ್ಕೆ ತನ್ನದೇ ಆದಂಥ ನೆಲೆ ಇದೆ. ಈ ಹಿಂದೆ ಶಿವರಾಜ್ ಅವರು ಗೆದ್ದಿದ್ದರು, ಶ್ರೀನಿವಾಸನ್ ಅವರು ಗೆದ್ದಿದ್ದರು, ಜಯಪ್ರಕಾಶ್ ಅವರು ನಾರಾಯಣ ಅವರು ಗೆದ್ದಿದ್ದರು. ಆನಂತರ ಕೃಷ್ಣಪ್ಪನವರು ಸುಮಾರು 70,000 ಮತಗಳನ್ನು ಪಡೆದಿದ್ದರು. ಮತ್ತು ನಗರಸಭೆ ಇದ್ದಾಗ 4 ಜನ ನಗರಸಭೆ ಅಧ್ಯಕ್ಷರುಗಳು JDS ಪಕ್ಷದಿಂದ ಗೆದ್ದಿದ್ದರು. ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿನಲ್ಲೂ ಸಹ ಕ್ಷೇತ್ರದ ಬಹುತೇಕ ಕ್ಷೇತ್ರಗಳು JDS ಪಾಲಾಗಿದ್ವು. ಆದರೆ ನಮ್ಮ ಪಕ್ಷದಲ್ಲಿ ಬದಲಾದಂಥ ರಾಜಕೀಯ ಸನ್ನಿವೇಶದಲ್ಲಿ 7 ಬೀಳುಗಳಲ್ಲಿ ನಮ್ಮ ಪಕ್ಷ ಹಿನ್ನಡೆ ಅನುಭವಿಸ್ತು. ಈಗ ದೇವೇಗೌಡಜಿಯವರು ಮತ್ತು ಕುಮಾರಣ್ಣವರು ಕೇಂದ್ರದಲ್ಲಿ ಜನಪ್ರಿಯ ವಿಶ್ವನಾಯಕ ಮೋದಿಜಿಯವರ ಅಧ್ಯಕ್ಷತೆಯಲ್ಲಿ NDA ಅಂಗಪಕ್ಷ ಆಗಿದ್ದರೂ ಸಹ ನಾವು ನಮ್ಮ ಪಕ್ಷದ ಅಸ್ತಿತ್ವನ ಈ ಕ್ಷೇತ್ರದಲ್ಲಿ ಮರುಸ್ಥಾಪಿಸೋದಕ್ಕೋಸ್ಕರ ಈ ಕಿರು ಪ್ರಯತ್ನ. ನನ್ನ ಹೆಸರು ಬಸವರಾಜ ಪಾದಯಾತ್ರಿ ಅಂತ, JDS ಸೇವಾದಳ ರಾಜ್ಯದ ಅಧ್ಯಕ್ಷರು. ನಾನು ಈ ಕ್ಷೇತ್ರದ ಹಿರಿಯ ಕಾರ್ಯಕರ್ತ.